ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸೋಮವಾರದ ಬ್ಲಾಗ್ ಆಗಿರೋದ್ರಿಂದ ಕೊಟ್ಟೂರಲ್ಲಿ ಉತ್ಸವ ಇರುತ್ತೆ. ಸೊ ಹಾಗಾಗಿ ನೈಟು ಎಲ್ಲ ಉತ್ಸವ ಮುಗಿದ್ಮೇಲೆ ಅವರಿಗೆ ಪ್ರಸಾದ ಕೊಡಬೇಕಲ್ವ ಎಲ್ರಿಗೂ, ಅದಕ್ಕೋಸ್ಕರ ನಾವು ಅಡುಗೆ ಮಾಡ್ತಾ ಇರೋದು. ಸೊ ಇವತ್ತಿಂದು ಮೆನು ಬಂದುಬಿಟ್ಟು ಪಲಾವು ಮತ್ತು ಸಬ್ಬಕ್ಕಿ ಪಾಯಸ. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ವಿ. ಇಲ್ಲಿ ಒಳಗಡೆ ಅಪ್ಪಾಜಿ ನೈಟ್ ಊಟಕ್ಕೆ ಲಿಕ್ಕು ಚಪಾತಿ ಮಾಡ್ತಾಯಿದ್ಲು, ಅಪ್ಪಾಜಿ ಪಲ್ಯ ಮಾಡಿಕೊಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಊಟ ಮಾಡ್ತಾ ಇದ್ದೆ. ಅದಾದಮೇಲೆ ಅಭಿಯವರು ರೆಡಿಯಾಗಿ ನಿಂತ್ಕೊಂಡಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಅವ್ರನ್ನ ಹತ್ರನೂ ಕೂಡ ಸ್ವಲ್ಪ ಹೊತ್ತು ಮಾತಾಡಿ ನೋಡಿ, ಇವ್ರು ನಮ್ಮ ಅತ್ತೆ ಅಂದರೆ ಅಭಿಯವ್ರ ಅಮ್ಮನೇ ಹೇಮಲತಾ ಅಂತ ಹೇಳಿ. ಇದಾದಮೇಲೆ ಇಲ್ಲಿ ಅಡುಗೆ ನೋಡಿ ಎಲ್ಲ ಕೂಡ ರೆಡಿ ಆಗ್ತಾ ಇದೆ. ಸೊ ಈ ಅಡುಗೆನ 5 ವಾರಗಳಿಂದನೂ ಕೂಡ ಇದೇ ಮಲ್ಲಿಕಾರ್ಜುನ್ ಅವರು ಕೂಡ ಈ ಅಡುಗೆನ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಕೆ ಮಲ್ಲಿಕಾರ್ಜುನ್ ಅಡುಗೆ ಕಾಂಟ್ರಾಕ್ಟರ್ ಅಂತ ಇವರು, ಚಪ್ರದಳ್ಳಿಯವರು. ಅವರ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲ ಥರದ ಅಡುಗೆನೂ ಮಾಡ್ತಾರೆ, ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎಲ್ಲ ಅಡುಗೆನೂ ಕೂಡ ಇವ್ರು ಮಾಡಿಕೊಡ್ತಾರೆ. ಸೊ ಏನಾದರೂ ನಿಮ್ಮ ಮನೇಲಿ ಸಮಾರಂಭಗಳಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ರುಚಿಕರವಾಗಿ ಮಾಡ್ತಾರೆ. ಇವತ್ತು ನೋಡಿ ಪಲಾವ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಸಬ್ಬಕ್ಕಿ ಪಾಯಸನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ನಿಮ್ಗೇನಾದರೂ ನಿಮ್ಮ ಮನೇಲಿ ಸಮಾರಂಭಗಳಿದ್ದರೆ ಅವರನ್ನು ಕರೀರಿ. ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಇದಾದ ತಕ್ಷಣವೇ ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. 11:30 ಹಂಗಾಗಿತ್ತು. ಸೊ ಎಲ್ಲದನ್ನು ತೊಗೊಂಡು, ಅಂದರೆ ಅಡುಗೆ ಮಾಡಿದ್ದೆಲ್ಲ ತೊಗೊಂಡು ಹೋದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ದೇವರು ಗಚ್ಚಿನ ಮಟ್ಟಕ್ಕೆ ಬಂತು. ಸೊ ನಾವು ಕೂಡ ಒಡುಪುಗಳನ್ನ ಕೇಳ್ಕೊತಾ ಕೂತಿದ್ವಿ. ಸೊ ಡೀಟೇಲಿಂಗಾಗಿ ನಾನು ಒಡುಪು ಹೇಳಿರೋದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲೈವ್ ವಿಡಿಯೋದಲ್ಲಿ. ನೀವು ಒಂದು ಸತಿ ಬೇಕು ಅಂದರೆ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಇರುತ್ತೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಡುಪನ್ನ ಹೇಳ್ತಾರೆ. ನಮ್ಮ ಕೊಟ್ರೆಯಿಂದ ಈ ಗತವೈಭವನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಅದಾದಮೇಲೆ ದೊಡ್ಡ ಮಟ್ಟಕ್ಕೆ ಬಂತು. ಅಭಿಯವರು ಮತ್ತು ಅವ್ರ ಅಪ್ಪಾಜಿ ಸೇರಿಬಿಟ್ಟು ಆರತಿನ ಮಾಡಿದ್ರು. ಸೊ ಇದನ್ನು ನೋಡೋದು ಒಂಥರ ಖುಷಿ ಅನಿಸುತ್ತೆ. ಸೊ ದೇವರಿಗೆ ಆರತಿನ ಮುಗಿಸಿ ಒಳಗಡೆ ಹೋಗ್ಬಿಟ್ಟು ದೇವರನ್ನ ಒಳಗಡೆ ಕೂರಿಸಿದಾದ್ಮೇಲೆ ನಾವು ಪ್ರಸಾದನ ಹಂಚೋದು. ಸೊ ನೋಡ್ಬೋದು ನೀವು, ಪ್ರಸಾದಕ್ಕೆ ತುಂಬ ಎಷ್ಟು ಜನ ಇದ್ದರು ಅಂತ. ತುಂಬ ಚೆನ್ನಾಗಾಗಿತ್ತು ಪಲಾವು. ಎಲ್ಲರೂ ಕೂಡ ಇಷ್ಟಪಟ್ಟರು ಪಲಾವು ಮತ್ತು ಪಾಯಸನ. ಎಲ್ಲದೂ ಕೂಡ ಖಾಲಿ ಆಯಿತು ಅಂತಲೇ ಹೇಳ್ತೀವಿ ನಾವು. ಒಂದು ಸ್ವಲ್ಪನೂ ಉಳಿಲಿಲ್ಲ, ಎಲ್ಲ ಮಾಡ್ಕೊಂಡು ಹೋಗಿದ್ದಂಥ ಪಲಾವೆಲ್ಲ ಖಾಲಿ ಆಯಿತು. ಸೊ ಮಲ್ಲಿಕಾರ್ಜುನಣ್ಣ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಇದು 5ನೇ ಸತಿ ನಮ್ಮ ಕೊಟ್ಟೂರವರೆಲ್ಲ ಊಟ ಮಾಡಿರೋದು. ಇನ್ನು ಮನೆಗೆ ಹೋಗೋ ಅಷ್ಟೊತ್ತಿಗೆ 1:30 ಆಗಿತ್ತು. ಸೊ ಎಲ್ಲ ಖಾಲಿ ಡಬ್ರಿಗಳನ್ನೆಲ್ಲ ತೊಗೊಂಡು ನಾನು ಅಭಿಯವರು ಮನೆಗೆ ಬಂದ್ವಿ. ಅಮ್ಮ ಅಪ್ಪಾಜಿ ಇನ್ನೊಂದು ಗಾಡೀಲಿ ಬಂದರು. ಇದಾಗಿತ್ತು ನಮ್ಮ ಇವತ್ತಿನ ದಿನದ ವ್ಲಾಗ್. ಮತ್ತೆ ಸಿಗ್ತೀನಿ ನಾಳೆ. ಧನ್ಯವಾದಗಳು.